ಚಳ್ಳಕೆರೆ ಹಾಗೂ ಪರಶುರಾಮಪುರ ಮುಖ್ಯ ರಸ್ತೆಯ ಪುರ್ಲೆಹಳ್ಳಿ ಸಮೀಪ ಸುಮಾರು 75 ವರ್ಷ ಅನಾಮಿಕ ವ್ಯಕ್ತಿಯೊಬ್ಬರು ಅಸ್ವಸ್ಥರಾಗಿ ಮುಖ್ಯ ರಸ್ತೆ ಮಧ್ಯ ಮಲಗಿದ್ದನ್ನ ಕಂಡ ಬಸವರಾಜ್ ಹಾಗೂ ಸಾರ್ವಜನಿಕರು ಪರಶುರಾಮಪುರ 112 ಹೊಯ್ಸಳ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದಾಗ ಸ್ಥಳಕ್ಕೆ ಬಂದ 112 ಪೊಲೀಸ್ ಸಿಬ್ಬಂದಿ ನಾಗೇಂದ್ರ ಹಾಗೂ ಬಂಗಾರಪ್ಪ ನಿಯಂತ್ರಣಗೊಂಡಿದ್ದ ಅನಾಮಿಕ ವ್ಯಕ್ತಿಯನ್ನ ಆಂಬ್ಯುಲೆನ್ಸ್ ಮೂಲಕ ಪರಶುರಾಮಪುರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಈ ಅನಾಮಿಕ ವ್ಯಕ್ತಿ 3 ದಿನಗಳಿಂದ ಇದೇ ರಸ್ತೆಯಲ್ಲಿ ಇದ್ದು ವ್ಯಕ್ತಿ ಇಂದು ಅಸ್ವಸ್ಥರಾಗಿದ್ದನ್ನು ಗಮನಿಸಿದ ಸಾರ್ವಜನಿಕರು ವ್ಯಕ್ತಿಯನ್ನ ಮಾತನಾಡಿಸಿದಾಗ ಈ ಅನಾಮಿಕ ನನ್ನ ಹೆಸರು ಬಾನಪ್ಪ ಎಂದು ಹೇಳುತ್ತಾನೆ. ಕನ್ನಡ ಭಾಷೆ ಮಾತನಾಡುತ್ತಿದ್ದು ಮಕ್ಕಳು ನೋಡಿಕೊಳ್ಳದೆ ಹೊರಹಾಕಿರುವ ಹಿನ್ನೆಲೆ ಈ ವ್ಯಕ್ತಿ ಹೀಗೆ ರಸ್ತೆಯಲ್ಲಿ ತೆವಳಿಕೊಂಡು ಓಡಾಡುತ್ತಿದ್ದಾರೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ. ನಿಯಂತ್ರಣಗೊಂಡಿರುವ ವ್ಯಕ್ತಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿತ್ರದುರ್ಗದ ಗೋನೂರು ನಿರಾಶ್ರಿತ ಕೇಂದ್ರಕ್ಕೆ ಬಿಡಲು ಅಧಿಕಾರಿಗಳಿಗೆ ಮನವಿ ನೀಡಲಾಗಿದೆ. ವರದಿ ಸುರೇಶ್ ಬೆಳಗೆರೆ, ಚಳ್ಳಕೆರೆ. ಇಪ್ಪತ್ತೆಂಟು 12/2025 ಇವತ್ತು ನಾನು ದಾರಿಯಲ್ಲಿ ಅದು ಚಳ್ಳಕೆರೆಯಿಂದ ಪರಶುರಾಮಪುರ ಹೋಗೋ ದಾರಿಯಲ್ಲಿ ನಿನ್ನೆನೂ ಹೋಗಿದ್ವಿ. ನಿನ್ನೆ ಮಧ್ಯಾಹ್ನದಿಂದ ಸುಮ್ಮನೆ ದಾರಿಯಲ್ಲಿ ರೋಡಲ್ಲಿ ದೇಕೊಂಡು ಬರ್ತಾ ಇದ್ದಾರೆ. ಈ ವ್ಯಕ್ತಿ ಅನಾಮಿಕ ವ್ಯಕ್ತಿ ಫಿಸಿಕಲಿ ಆ್ಯಂಡ್ ಮೆಂಟಲಿ ಸ್ವಲ್ಪ ಡಿಸಾರ್ಡರ್ ಇದ್ದಾರೆ. ಇದು ಸಂಬಂಧಪಟ್ಟವರು ಯಾರು ಇವರು ಕುಟುಂಬಸ್ಥರು ಇವ್ರು ಗುರ್ತು ಹಿಡಿದು ದಯವಿಟ್ಟು ಮನೆಗೆ ಕರ್ಕೊಂಡೋಗಿ ಇವ್ರನ್ನ ಆರೈಕೆ ಮಾಡಬೇಕು. ಇದು ಈ ಸಂದರ್ಭದಲ್ಲಿ ನಾನು ಸಮಸ್ಯೆ ಇದೆ, ಇದರಿಂದ ಆಕ್ಸಿಡೆಂಟಲ್ ಸಮಸ್ಯೆ ಇದೆ, ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ವಿ 112ಗೆ. ಅವರು ಪೊಲೀಸ್ ಇಲಾಖೆಯವರು ದಯವಿಟ್ಟು ಇದಕ್ಕೆ ಸ್ಪಂದಿಸಿ ಅತಿ ಶೀಘ್ರದಲ್ಲಿ ಇವ್ರನ್ನ ಯಾರು ಇವ್ರ ಕುಟುಂಬಸ್ಥರಿದ್ದಾರೆ ಅವ್ರಿಗೆ ತಲುಪಿಸೋ ಅಂತ ಕೆಲಸ ಮಾಡಲಿ ಅಂತ ಈ ಕರ್ಕೊಂಡೋಗಿ ಪ್ರಥಮ ಚಿಕಿತ್ಸೆ ಕೊಡಿಸಿ ತದನಂತರ ಮುಂದಿನ ಏನು ಕುಟುಂಬಸ್ಥರನ್ನ ಹುಡುಕಿ ಅವ್ರನ್ನ ನ್ಯಾಯ ಒದಗಿಸ್ಬೇಕಂತ ಈ ಮೂಲಕ ಕೇಳ್ತಾ ಇದ್ದೀನಿ.